ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾವು ಇಂದು ಬಹಳ ಮಹತ್ವದ ವಿಷಯವೊಂದನ್ನು ತಿಳಿದುಕೊಳ್ಳಲಿದ್ದೇವೆ. ನಮ್ಮ ಜೀವನದಲ್ಲಿ ಸಂತೋಷ, ಆರೋಗ್ಯ, ಹಣ, ಗೌರವ, ಆಯಸ್ಸು ಎಲ್ಲವೂ ಉತ್ತಮವಾಗಿರಬೇಕು ಅಂದರೆ ಕೇವಲ ಜಾತಕ ಮಾತ್ರ ಅಲ್ಲ, ಹೆಸರಿನ ಬಲವೂ ಚೆನ್ನಾಗಿರಬೇಕು. ಆ ಹೆಸರಿನ ಶಕ್ತಿ ಕೂಡ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತೆ. ನಾವು ಹುಟ್ಟಿದಾಗ ತೆಗೆದುಕೊಂಡ ಉಸಿರು ಮತ್ತು ನಮ್ಮ ಹೆಸರನ್ನು ಜನರು ಕರೆಯುವ ಪ್ರತಿ ಕ್ಷಣವೂ ನಮ್ಮ ಜೀವನದ ಮೇಲೆ ಪರಿಣಾಮವನ್ನು ಬೀರುತ್ತೆ. ಹೆಸರಿನ ಅಕ್ಷರಗಳಲ್ಲಿ ಬರುವ ಸಂಖ್ಯಾಕಂಪನಗಳು ನಮ್ಮ ಮನಸ್ಸಿನ ಸ್ಥಿತಿ, ನಿರ್ಧಾರ ಶಕ್ತಿ, ಆರೋಗ್ಯ, ಹಣಕಾಸು ಮತ್ತು ಸಂಬಂಧಗಳ ಮೇಲೂ ಪ್ರಭಾವವನ್ನು ಬೀರುತ್ತೆ. ಅದಕ್ಕಾಗಿ ಸಂಖ್ಯಾಶಾಸ್ತ್ರದಲ್ಲಿ ಹೆಸರು ಎನ್ನುವುದು ಕೇವಲ ಗುರುತು ಮಾತ್ರ ಅಲ್ಲ, ಅದು ಜೀವನದ ದಿಕ್ಕು ತೋರಿಸುವ ಶಕ್ತಿ ಅಂತ ಹೇಳ್ತಾರೆ. ಇಂದು ನಾವು ವಿಶೇಷವಾಗಿ ಎಚ್ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರಿನವರಿಗೆ 2026ರಲ್ಲಿ ಯಾವ ರೀತಿಯ ಫಲಿತಾಂಶಗಳು ಎದುರಾಗುತ್ತೆ ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಎಚ್ ಅಕ್ಷರವು ಪೈಥಾಗೋರಸ್ ಪದ್ಧತಿಯಲ್ಲಿ 8 ಸಂಖ್ಯೆಯನ್ನು ಮತ್ತು ಚಾಲಿಯನ್ ಪದ್ಧತಿಯಲ್ಲಿ 5 ಸಂಖ್ಯೆಯನ್ನು ಪ್ರತಿನಿಧಿಸುತ್ತದೆ. ಈ 2 ಸಂಖ್ಯೆಗಳು ಬಹಳ ಶಕ್ತಿಶಾಲಿ, ಆದರೆ ಸರಿಯಾದ ಸಂಯೋಜನೆ ಇಲ್ಲದೇ ಇದ್ದರೆ ಇದೇ ಶಕ್ತಿಗಳು ಸಮಸ್ಯೆಗಳಾಗಬಹುದು. ಎಚ್ ಅಕ್ಷರದವರು ಸಾಮಾನ್ಯವಾಗಿ ಬುದ್ಧಿವಂತರು, ಚುರುಕಾದವರು, ಆದರೆ ಒಳಗೆ ಮಾನಸಿಕ ಒತ್ತಡ ಹೆಚ್ಚಾಗಿರುತ್ತೆ. 2026 ವರ್ಷವು ಎಚ್ ಅಕ್ಷರದವರಿಗೆ ಪರೀಕ್ಷೆಯ ವರ್ಷವೂ ಹೌದು, ಪರಿವರ್ತನೆಯ ವರ್ಷವೂ ಹೌದು. ವಿಶೇಷವಾಗಿ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ತಿಂಗಳುಗಳು ಬಹಳ ಮುಖ್ಯವಾಗಿರುತ್ತೆ. ಅಕ್ಟೋಬರ್ ತಿಂಗಳು ಸಂಖ್ಯೆ 10 ಅಂದರೆ 1ಕ್ಕೆ ಇಳಿಯುತ್ತೆ. ಈ ಸಮಯದಲ್ಲಿ ಎಚ್ ಅಕ್ಷರದವರಲ್ಲಿ ಅನಗತ್ಯ ಪ್ರಯಾಣಗಳು ಹೆಚ್ಚಾಗಬಹುದು. ಮಾತು ತಪ್ಪಾಗಿ ಅರ್ಥವಾಗುವುದು, ವಿವಾದಗಳು, ಮನಸ್ತಾಪಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ನೀವು ಹೇಳುವ ಮಾತುಗಳು ನಿಮ್ಮ ವಿರುದ್ಧವೇ ತಿರುಗಿ ಬೀಳುವ ಸಂದರ್ಭಗಳು ಬರಬಹುದು. ಹಣ ಖರ್ಚು ಹೆಚ್ಚಾಗುತ್ತೆ, ಆದರೆ ಆದಾಯ ಅದಕ್ಕೆ ಅನುಗುಣವಾಗಿ ಇರದೆ ಒತ್ತಡ ಹೆಚ್ಚಿಸುತ್ತೆ. ಕೆಲಸದ ಜಾಗದಲ್ಲಿ ಹಿರಿಯರೊಂದಿಗೆ ಅಥವಾ ಸಹೋದ್ಯೋಗಿಗಳೊಂದಿಗೆ ಅಭಿಪ್ರಾಯ ಭೇದ ಉಂಟಾಗಬಹುದು. ವಿಶೇಷವಾಗಿ ಅಕ್ಟೋಬರ್ ತಿಂಗಳಲ್ಲಿ ಎಚ್ ಅಕ್ಷರದವರು ಬಹಳ ಎಚ್ಚರಿಕೆಯಿಂದ ಮಾತನಾಡಬೇಕು, ನಿರ್ಧಾರ ತೆಗೆದುಕೊಳ್ಬೇಕು. ಆರೋಗ್ಯದ ವಿಷಯದಲ್ಲಿ ಈ ಸಮಯದಲ್ಲಿ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಣಿಸಿಕೊಳ್ಬಹುದು. ಗ್ಯಾಸ್ಟ್ರಿಕ್ಕು, ಅಲ್ಸರು, ಕಾನ್ಸ್ಟಿಪೇಷನ್ನು, ಹೊಟ್ಟೆ ಉಬ್ರ ಇವು ಸಾಮಾನ್ಯವಾಗಬಹುದು. ಆಹಾರ ಪದ್ಧತಿ 4 ಅಕ್ಷರಗಳ ಹೆಸರು ಇರುವ ಎಚ್ ಅಕ್ಷರದವರಿಗೆ ರಾಹು ಪ್ರಭಾವ ಹೆಚ್ಚು ಇರೋದರಿಂದ ಮಾನಸಿಕ ಅಶಾಂತಿ, ನಿದ್ದೆ ಸಮಸ್ಯೆಗಳು ಮತ್ತು ತಡತನದ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. 5 ಅಥವಾ 8 ಅಕ್ಷರಗಳ ಹೆಸರು ಇರುವವರಿಗೂ ಸಹ ಅಕ್ಟೋಬರ್ ತಿಂಗಳಲ್ಲಿ ಎಚ್ಚರಿಕೆ ಅಗತ್ಯವಾಗಿರುತ್ತೆ, ಆದರೆ ನವೆಂಬರ್ ತಿಂಗಳು ಬಂದಾಗ ಪರಿಸ್ಥಿತಿ ನಿಧಾನವಾಗಿ ಬದಲಾಗುತ್ತೆ. ನವೆಂಬರ್ ತಿಂಗಳಲ್ಲಿ ಎಚ್ ಅಕ್ಷರದವರಿಗೆ ಬೆಳವಣಿಗೆ ಅವಕಾಶಗಳು ಕಾಣಿಸಿಕೊಳ್ಳುತ್ತೆ. ಕೆಲಸದಲ್ಲಿ ಹೊಸ ಅವಕಾಶಗಳು ಬರಬಹುದು. ನಿಲ್ಲಿಸಿದ ಯೋಜನೆಗಳು ಮತ್ತೆ ಚಲನೆ ಪಡೆಯುತ್ತೆ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ನಿಟ್ಟುಸಿರು ಬಿಡುವ ಅವಕಾಶ ಸಿಗುತ್ತೆ. ಆದರೆ ಡಿಸೆಂಬರ್ ತಿಂಗಳು ಮಿಶ್ರ ಫಲಿತಾಂಶಗಳನ್ನು ಕೊಡುತ್ತೆ. ಅರ್ಧ ತಿಂಗಳು ಅನುಕೂಲವಾಗಿದ್ದರೆ ಉಳಿದ ಅರ್ಧದಲ್ಲಿ ಎಚ್ಚರಿಕೆ ಅಗತ್ಯವಾಗಿರುತ್ತೆ. 2026ರಲ್ಲಿ ಎಚ್ ಅಕ್ಷರದವರು ಒಂದು ವಿಷಯವನ್ನು ಖಂಡಿತವಾಗಿ ಗಮನಿಸಬೇಕು. ನಿಮ್ಮ ಹೆಸರಿನ ಸಂಖ್ಯಾ ಸಂಯೋಜನೆ ಸರಿಯಾಗಿಲ್ಲದಿದ್ದರೆ ಎಷ್ಟೇ ಶ್ರಮ ಪಟ್ಟರೂ ಫಲಿತಾಂಶ ತಡವಾಗುತ್ತೆ. ವಿಶೇಷವಾಗಿ 12, 13, 16, 18, 19, 27, 31, 33, 36 ಈ ಸಂಖ್ಯೆಗಳ ಜೊತೆ ಸರಿಯಾದ ಹೊಂದಾಣಿಕೆ ಇಲ್ಲದೇ ಇದ್ದರೆ ಎಚ್ ಅಕ್ಷರದವರು ತಮ್ಮ ಸಂಪೂರ್ಣ ಶಕ್ತಿಯನ್ನು ಬಳಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಉದಾಹರಣೆಗೆ 16 ಸಂಖ್ಯೆ ಚಾಲಿಯನ್ ಪದ್ಧತಿಯಲ್ಲಿ ಅಪಾಯದ ಸಂಖ್ಯೆ ಅಂತ ಹೇಳಲಾಗುತ್ತೆ. ಈ ಸಂಖ್ಯೆ ಇದ್ದರೆ ಅನಿರೀಕ್ಷಿತ ಸಮಸ್ಯೆಗಳು, ಕೋರ್ಟ್ ಕೇಸ್, ಪೊಲೀಸ್ ಸಮಸ್ಯೆಗಳು, ಮಾನಸಿಕ ಒತ್ತಡಗಳು ಕಾಣಿಸಿಕೊಳ್ಳಬಹುದು. 18 ಸಂಖ್ಯೆ ಇದ್ದರೆ ಭ್ರಮೆ, ಮೋಸ, ತಪ್ಪು ನಿರ್ಧಾರಗಳ ಸಾಧ್ಯತೆ ಹೆಚ್ಚಾಗುತ್ತೆ. ಒಂದು ವೇಳೆ ಏನಾದರೂ 33 ಸಂಖ್ಯೆ ತ್ಯಾಗದ ಸಂಖ್ಯೆ ಆಗಿರುತ್ತೆ. ಈ ಸಂಖ್ಯೆ ಇದ್ದವರು ಬಹಳಷ್ಟು ಬಾರಿ ತಮ್ಮ ಸಂತೋಷವನ್ನು ಬಲಿಕೊಟ್ಟು ಇತರರಿಗೆ ಸಹಾಯ ಮಾಡುವ ಪರಿಸ್ಥಿತಿ ಬರುತ್ತೆ. ಆದರೆ ಈ ಸಂಖ್ಯೆಗಳು ಸರಿಯಾದ ರೀತಿಯಲ್ಲಿ ಬ್ಯಾಲೆನ್ಸ್ ಆದರೆ ಜೀವನ ಪೂರ್ತಿ ಯಶಸ್ಸು ಕೂಡ ನಿಮಗೆ ಸಿಗುತ್ತೆ. 2026ರಲ್ಲಿ ಎಚ್ ಅಕ್ಷರದವರಿಗೆ ಹೆಸರು ತಿದ್ದುಪಡಿ ಮಾಡಿಕೊಂಡ್ರೆ ಜೀವನವೇ ಬದಲಾಗುವ ಅವಕಾಶ ಇದೆ.
ಜನ್ಮದಲ್ಲಿ ಇರುವ ಶಕ್ತಿ ಮತ್ತು ಹೆಸರಿನ ಶಕ್ತಿ ಒಂದೇ ದಿಕ್ಕಿನಲ್ಲಿ ಕೆಲಸ ಮಾಡಿದರೆ ಅದ್ಭುತ ಫಲಿತಾಂಶಗಳು ನಿಮಗೆ ಬರುತ್ತೆ. ಆಯಸ್ಸು ಹೆಚ್ಚಾಗುತ್ತೆ, ಆರೋಗ್ಯ ಸುಧಾರಿಸುತ್ತೆ, ಹಣಕಾಸು ಸ್ಥಿರತೆ ಬರುತ್ತೆ, ಮನಸ್ಸಿಗೆ ಶಾಂತಿ ಸಿಗುತ್ತೆ. ಅನೇಕರು ಶ್ರಮ ಪಡ್ತಾ ಇದ್ರೂ ಕೂಡ ಫಲಿತಾಂಶ ಕಾಣದಿರೋದಕ್ಕೆ ಕಾರಣ ಏನಂದರೆ ಹೆಸರಿನ ತಪ್ಪಾದ ಕಂಪನಗಳೇ ಆಗಿರುತ್ತೆ. ಅದಕ್ಕಾಗಿ 2026ರಲ್ಲಿ ಅಕ್ಷರದವರು ಈ ವಿಷಯವನ್ನು ಹಗುರವಾಗಿ ತೆಗೆದುಕೊಳ್ಬಾರ್ದು. ನಿಮ್ಮ ಜೀವನದಲ್ಲಿ ಪದೇ ಪದೇ ತೊಂದರೆಗಳು ಬರ್ತಾ ಇದ್ದರೆ ಅದನ್ನು ವಿಧಿ ಅಂತ ನೀವು ಒಪ್ಕೊಳ್ಳೋಕ್ಕೆ ಹೋಗಬೇಡಿ. ಸರಿಯಾದ ಹೆಸರು, ಸರಿಯಾದ ಸಂಖ್ಯಾ ಸಂಯೋಜನೆ ನಿಮ್ಮ ಜೀವನಕ್ಕೆ ಹೊಸ ದಿಕ್ಕು ಕೊಡಬಲ್ಲದು. ಇದು ಕೇವಲ ಮಾಯಾಜಾಲವಲ್ಲ, ಇದು ಶುದ್ಧ ಸಂಖ್ಯಾಶಾಸ್ತ್ರದ ವಿಜ್ಞಾನ. ಒಂದು ಚಿಕ್ಕ ಅಕ್ಷರ ಬದಲಾವಣೆ ನಿಮ್ಮ ಜೀವನದ ದೊಡ್ಡ ಸಮಸ್ಯೆಗಳನ್ನು ನಿವಾರಿಸುವ ಶಕ್ತಿ ಕೂಡ ಹೊಂದಿರುತ್ತೆ. ಆದರೆ ಇದನ್ನು ಸರಿಯಾದ ಮಾರ್ಗದಲ್ಲಿ ನೀವು ಮಾಡಬೇಕಾಗುತ್ತೆ. ತಪ್ಪಾಗಿ ಮಾಡಿದರೆ ಸಮಸ್ಯೆಗಳು ಇನ್ನಷ್ಟು ಹೆಚ್ಚಾಗಬಹುದು. ಆದ್ದರಿಂದ 2026ರಲ್ಲಿ ಅಕ್ಷರದವರು ವಿಶೇಷವಾಗಿ ಅಕ್ಟೋಬರ್ ಮೊದಲು ತಮ್ಮ ಹೆಸರಿನ ಶಕ್ತಿಯನ್ನು ಪರಿಶೀಲಿಸಿಕೊಳ್ಳೋದು ಅತ್ಯಂತ ಒಳಿತಾಗಿರುತ್ತೆ. ಜೀವನದಲ್ಲಿ ಎರಡನೇ ಅವಕಾಶ ಎಲ್ಲರಿಗೂ ಸಿಗೋದಿಲ್ಲ. ಸಿಕ್ಕ ಅವಕಾಶವನ್ನು ಸದುಪಯೋಗ ಮಾಡಿಕೊಂಡ್ರೆ ಮುಂದಿನ ವರ್ಷಗಳು ಸುಖ, ಶಾಂತಿ, ಸಮೃದ್ಧಿಯಿಂದ ಕೂಡಿರುತ್ತೆ. ನಿಮ್ಮ ಹೆಸರು ನಿಮ್ಮ ಶಕ್ತಿ ಎಂಬುದನ್ನು ಯಾವತ್ತೂ ಮರೆಯೋದಕ್ಕೆ ಹೋಗಬೇಡಿ. ಸರಿಯಾದ ಹೆಸರಿನಿಂದ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಂಡ್ರೆ ನಿಮ್ಮ ಜೀವನವೇ ಬಂಗಾರವಾಗುತ್ತೆ. ಫ್ರೆಂಡ್ಸ್, ನಿಮ್ಮದು ಕೂಡ ಹೆಸರನ್ನ, ಆದರೆ ನಿಮ್ಮ ಹೆಸರೇನು ಅಂತ ಕಮೆಂಟ್ ಮಾಡಿ ಮತ್ತು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.